ಟೈಮು ಇಬ್ರು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತವ್ರೆ. ಅದಕ್ಕೆ ನಾನು ಮನೆಗೆ ಊಟ ಸೇರ್ತಾ ಇರಲಿಲ್ಲ. ಇದೆಲ್ಲ ತಿನ್ಕೊಂಡು ಬದುಕಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಹಾಕ್ಬೋದಾ ಬ್ಲಾಗಲ್ಲಿ ಇವ್ರ ಫಾಲೋವರ್ ಅಂತ ಹೇಳೋದು. ಥ್ಯಾಂಕ್ ಯು. 50 ರೂಪಾಯಿಗೆ ಇಷ್ಟೇ ಐತೆ. ನಮ್ಮೂರಲ್ಲೂ ಸಿಗುತ್ತೆ. ಅದೇ ಅಲ್ಲ ಊರೊಳಗೆ 20 ರೂಪಾಯಿಗೆ 2 kg. ಹೇಗೆ ಸಲ ಕಾಣಿಸ್ತೀಯ? ಚೆನ್ನಾಗಿ. ಹಾಂ ಸರ್. ಎಷ್ಟು ಒಂದು ಸಣ್ಣ ಸೋಪ್ ಹಾಕಿದ ತಕ್ಷಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವಾಗ ನಾನು ಕೂಪು ಎಲ್ಲಿಗೋ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ಏನೋ ತಿನ್ನಂಗಾಗಿದೆ ಅಂತ ಹೊರಗಡೆ ಹೊರಟಿದ್ದೀವಿ. ಏನೇನು ತಿಂತೀವಿ ಏನು ಎತ್ತ ಅಂತ ಇವತ್ತಿನ ಒಂದು ಎಂಜಾಯ್ ಡೇ ಅಂತಲೇ ಅನ್ಬೋದು. ಏನೇನು ಎಂಜಾಯ್ ಮಾಡ್ಕೊಂಬರ್ತೀವಿ, ಏನು ತೊಗೊತೀವಿ, ಏನು ತಿಂತೀವಿ ಅಂತೇಳಿ ಸಿಂಪಲಾಗಿ ನಾನು ವ್ಲಾಗ್ನ ಇವತ್ತು ವ್ಲಾಗ್ನ ಮಾಡ್ತೀನಿ. ಇವತ್ತು ನಾನು ಏನೇನು ತಿಂತೀವಿ ಏನು ಎತ್ತ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಈ ಒಂದು ಔಟ್ಫಿಟ್ ಬಂದು ಮೀಶೋದಿಂದಲೇ ತೊಗೊಂಡಿದ್ದು. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಲಿ ಹಾಕಿರ್ತೀವಿ, ಬೇಕು ಅಂದರೆ ಬೈ ಮಾಡಿ. ಹಾಗೆ ನಾವು ಇಲ್ಲೂ ಕೂಡ ಲಿಂಕ್ ಹಾಕಿರ್ತೀವಿ, ಬೇಕು ಅಂದರೆ ನೀವು ಕೂಡ ಬೈ ಮಾಡಿ. ತುಂಬಾ ಚೆನ್ನಾಗಿದೆ. ಕೂಕುದು ಟೀ ಶರ್ಟ್ ತುಂಬ ಚೆನ್ನಾಗಿದೆ. ಕೂಕುಗೆ ಇದೇ ಥರದ್ದು ಒಂದು ಟೀ ಶರ್ಟ್ನ ಆರ್ಡ್ರ್ ಮಾಡಿದ್ದೆ ನಾನು. ಈಗ ಏನು ತೊಗೊಂಡಿದ್ದೀನಲ್ಲ ಈ ಥರ ಒಂದು ಪ್ಯಾಟ್ರನ್ನಲ್ಲಿ, ಈ ಥರ ಒಂದು ಡಿಸೈನಲ್ಲಿ. ಅದು ಅವಳಿಗೆ ರೆಡ್ ಬರೋದು ಬಿಟ್ಟು ಫುಲ್ಲು ಪ್ಲೈನು ಬ್ಲ್ಯಾಕ್ ಬಂದುಬಿಟ್ಟಿತ್ತು. ನಾನು ರೆಡ್ ಬೇರೆ ಯಾವುದೋ ಆರ್ಡ್ರ್ ಮಾಡಿದ್ದೆ, ಸೈಜ್ ಕೂಡ ಕಮ್ಮಿ ಇತ್ತು. ನಾನು ರೆಡ್ ಆರ್ಡ್ರ್ ಮಾಡಿದ್ದೆ, ಬ್ಲ್ಯಾಕ್ ಬಂತು. ಇವಳಿಗೆ ಬ್ಲ್ಯಾಕ್ ಆರ್ಡ್ರ್ ಮಾಡಿದ್ದೆ, ಬರೀ ಪ್ಲೈನ್ ಬ್ಲ್ಯಾಕ್ ಬಂತು. ಈ ಥರ ಡಿಸೈನ್ ಇರೋದೇ ಬಂದಿರಲಿಲ್ಲ, ಹಾಗಾಗಿ ಅದನ್ನು ವಾಪಸ್ ಕೊಟ್ವಿ. ಈ ಪ್ಯಾಂಟು ಕೂಡ ಲಿಂಕ್ ಕೊಟ್ಟಿರ್ತೀವಿ ನೋಡಿ, ಬೇಕು ಅಂದರೆ ಬೈ ಮಾಡಿ. ಪ್ಯಾಂಟು ಮತ್ತು ಟಾಪ್ ಎರಡನ್ನೂ ಯೂಟ್ಯೂಬಲ್ಲಿ ಇದು 2 ಟಾಪಿಂದು ಪ್ಯಾಂಟಿಂದು ಇದು ಯೂಟ್ಯೂಬಲ್ಲಿ ಅಂದರೆ ಇದು ಕಮೆಂಟ್ ಬಾಕ್ಸಲ್ಲಿ ನಾವು ಪಿನ್ ಮಾಡಿರ್ತೀವಿ ಲೈಕ್ ಲಿಂಕ್ನ. ಅದು ಇನ್ಸ್ಟಾಗ್ರಾಮ್ ಸ್ಟೋರಿಲೂ ಕೂಡ ಇದು ಲಿಂಕ್ ಕೊಟ್ಟಿರ್ತೀವಿ. ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಎಲ್ಲ ಡ್ರೆಸ್ಸಿಂದು ಲಿಂಕ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ತೊಗೊಳ್ತೀವಿ. ನೀವು ಡೈರೆಕ್ಟಾಗಿ ಈ ಒಂದು ಕ್ಲಾಸ್ನ ನೀವು ಬೈ ಮಾಡ್ಬೋದು, ಎಲ್ಲೋ ಸರ್ಚ್ ಮಾಡೋದಿರೋದಿಲ್ಲ. ಈ ಥರ ಇದೆ. ಕೂಕುದು ರೆಡ್ ಪ್ಯಾಂಟು, ನಂದು ಒಂದು ಸ್ಕೈ ಬ್ಲೂ ಕಲರ್ ಪ್ಯಾಂಟು. ತುಂಬಾ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ. ನೀವು ಕೂಡ ಬೈ ಮಾಡಿ. ಚೆನ್ನಾಗೈತೆ ಹೇಳ್ಬೇಕಂದ್ರೆ ಹೊರತು ನಾವು ಕೊಟ್ಟರು ಸಕ್ಕತ್ತಾಗಿದೆ. ಏನೋ ಮಾತಾಡ್ತಾ ಇದ್ವಿ, ಇದಕ್ಕಿದ್ದಂಗೆ ಏನೋ ಇದು ನಮ್ಮದು ಬೆಲ್ ಐತಲ್ಲ ಮನೆದು ಬೆಲ್ ಮಾಡೋದು, ಅದು ಯಾಕೋ ಲೂಸ್ ಕನೆಕ್ಟ್ ಆಗಿಬಿಟ್ಟಿತ್ತು. ಯಾಕೆ ಅಂತಂದರೆ ಓನರ್ ಮನೆ ಕ್ಲೀನ್ ಮಾಡಿಸ್ತಾ ಇದ್ದಾರಲ್ಲ, ಆ ಥರ ಹೋಯ್ತಂತ ಅದಕ್ಕೆ ಕಟ್ ಮಾಡಿದೆ. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಏನೇನು ತಿಂತೀವಿ ಏನು ಎತ್ತ ಎಲ್ಲನೂ ಕೂಡ ಇವತ್ತಿನ ಎಂಜಾಯ್ ಡೇ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಅದೇ 11 ಗಂಟೆ ಆಯಿತು. ನಾವು 10 ಮುಕ್ಕಾಲಿಗೆ ಮನೆ ಬಿಟ್ಟಿದ್ದು. ಯಪ್ಪ ಹೊಟ್ಟೆ ಹೆಂಗಸ್ತಿದೆ ಅಂತ ಗೊತ್ತಾ. 10 ಮುಕ್ಕಾಲು ಆಯಿತು. ಇಲ್ಲೇ ಅಲ್ಲ 10 ಮುಕ್ಕಾಲಿಗೆ ಮನೆ ಬಿಟ್ವಿ. 11 ಗಂಟೆ ಆಗಿರ್ಬೋದು ಇವು ಮೋಸ್ಟ್ಲಿ. ಎಷ್ಟಾಯಿತು? ಕರೆಕ್ಟಾಗಿ 11 ಗಂಟೆ ಆಗಿದೆ. ಕರೆಕ್ಟಾಗಿ ಹೇಳಿದ್ದೀನಿ. ಹೊಟ್ಟೆ ಹೆಂಗಸರಿ ಗೊತ್ತಾ. ಯಪ್ಪ ಭಗವಂತ ಸರ್ರೆ ಗೊತ್ತೈತೆ ಹೊಟ್ಟೆ. ಸರ್ರೆದೊಂದು ಕೋಲ್ಡ್ ನೀರು ತಂದು ಕುಡಿದು ಹೋಗೋಣ ಬನ್ನಿ. ವಾಟರ್ ಕ್ಯಾನ್ ಇದೆಯಾ? ವಾಟರ್ ಕ್ಯಾನ್, ಐಸ್ ಕ್ರೀಮ್ ತಗೋಬಲ್ಲ. ಐಸ್ ಕ್ರೀಮ್ ಒಬ್ಬೊಬ್ಬ ಇದು ಅಷ್ಟೇ. ಇದು ಐಸ್ ಕೇಕ್ ಕ್ರೀಮಾ? ಐಸ್ ಕೇಕ್. ಹಾಂ, ಐಸ್ ಕೇಕ್ ತಗೊಂಡು ನೀನು ತಗೋದು. ತಗೋಣ ದೊಡ್ಡದ ಇದು ತಗೋ, ಸುಮ್ಮನೆ ಚೆನ್ನಾಗಿರುತ್ತೆ. ತಗೊಳ್ಳೆ. ನೋಡಿ, ನಾವು ಇವಾಗ ಇಲ್ಲೇ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗೇ ಇಲ್ಲ. ಇದಕ್ಕೆ 100 ರೂಪಾಯಿ ಖರ್ಚಾಗಿದೆ. ಯಾಕಂದರೆ ಅಂಥ ಸೆಕೆ, ಅಂಥ ಬಿಸಿಲಿದೆ. ಯಪ್ಪ, ಇಂಥ ಸೆಕೆ, ಇಂಥ ಬಿಸಿಲೊಳಗೆ ಪಾಪ ಮನುಷ್ಯ ಸೆಕೆಗೇನೆ ಏನೇನೋ ಆಗ್ತಾಯಿದೆ. ನ್ಯೂಸ್ಗಳು ಕೇಳ್ಬಿಟ್ಟು ಭಯ ಆಗುತ್ತೆ. ಅದ್ರಿಗೆ ಈಗ ನೀರು ತೊಗೊಂಡಿಲ್ಲ, ಬಟ್ ಇದು ತೊಗೊಂಡಿದ್ವಿ. 110 ರೂಪಾಯಿ ಆಯಿತು.
ಏನು ಮಾಡೋಕ್ಕಾಗಲ್ಲ, ಜೀವ ಉಳಿಸ್ಕೋಬೇಕಂದ್ರೆ ಕಷ್ಟ ಮಾಡಲೇಬೇಕು. ಹಾಯ್ 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 ಅಣ್ಣ. ಸಣ್ಣ ಪುಟ್ಟ ಪುಟ್ಟ ಮಕ್ಕಳು, ಪುಟ್ಟ ಪುಟ್ಟ ಪುಟಾಣಿಗಳು. ಬಾಯ್ ಬಾಯ್. ಸ್ಕೂಲ್ ಥರ ಕೊಡ್ತೆ ಅದರ ಕೊಟ್ಟು ಚೆನ್ನಾಗಿರಲಿಲ್ಲ. ಕಾಫಿ ಒಂದು ಮಸಾಲೆ 90 rupees. 80 90 90. ಹಾಂ ಚೆನ್ನಾಗಿರೋದು. ಗೈಸ್ ಪಾನಿಪುರಿ ಅಲ್ಲ ಮಸಾಲೆ ಪುರಿ ತಿಂತೀವಿ. 50 ರೂಪಾಯಿಗೆ ಏನು ಇಷ್ಟ ಎಷ್ಟೈತೆ? ಹೇಗಿದೆ ಟೇಸ್ಟ್ ಮಾಡೋಣ. ಮತ್ತು ತುಂಬ ಇಷ್ಟವಾಗಿದೆ ನನಗಂತೂ. ದಸರಾಕ್ಕಿಂತ ಮುಂಚೆ ನೋಡಿದ್ರೆ ತುಂಬ ಇಷ್ಟವಾಗಿದೆ. ಜೈ ಆಂಜನೇಯ. ನೀರು ಕಾಣಿಲ್ಲ ನಾವು. ಆದರೆ ಬಿಸಿ ಒಂದು ಸ್ವಲ್ಪ ಬಿಸಿ ಬೇಕಾಯಿತು. ಒಂದು ಬಿಸಿ ಬೇಕಾಯಿತು. ಬೆಳಗ್ಗೆ ತಡ್ಕೊಳ್ತಾರೆ ಅದಕ್ಕೆ ಜಾಸ್ತಿ ಬಿಸಿಕೊಳ್ಳಲ್ಲ ಅವರು. ಏನಂದರೆ ಬಟಾಣಿ ಗಟ್ಟಿ ಬಟಾಣಿನ ಹಾಕಿ ಇದು ಮಾಡಿದಾರಲ್ಲ, ಒಂಥರ ಗಟ್ಟಿ ಬಟಾಣಿ ಅಂತ ಗೊತ್ತಾಗಕ್ಕೆ ನನಗೆ ಇಷ್ಟ ಅಲ್ಲ. ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬೇಯಿಸ್ಬೇಕಾಯ್ತು. ಖಾರ ಹಾಕಲ್ಲ ಹಾಕ್ಕೋಬೇಕು ಅಂತಾರೆ. ಬೈಯಲ್ಲ ಕೇಳು ಅಯ್ಯಂತ ಮಸಾಲ ಎಲ್ಲ ಹಾಕಿದ್ದು ಸಾಂಬಾರು ಹಾಕ್ತೇವೆ. ತಗೊಂಬರ್ತೀನಿ. ಮಸಾಲೆ ಪುರಿ ಹೋಗ್ಬಿಟ್ಟು ಸಾಂಬಾರು ಹಾಕ್ಕೊಂಡ್ಬಿಟ್ಟು ಕಮ್ಮಿ ಇದೆ ಅಂತ. ಕೊಟ್ರಾ ಸಾಂಬಾರು ಹಾಕಿದ್ದಾರೆ. ಅಯ್ಯೋ ಸರಿಯಾಗಿ ಹಾಕಿರೋ ಸಾಂಬಾರು. ನೋಡಿ ಸಾಂಬಾರು ಹಾಕಿದ್ದಾರೆ. ಹೊಗೆ ಹೆಂಗೆ ಬರ್ತಾ ಇದೆ. ಕರೆಕ್ಟಾಗಿ ಬಿಸಿ ಆಯ್ತು. ಬರೋಯ್ತಾ ಸಖತ್ ಬಿಸಿ ಆಯ್ತು. ತಿಂದಿರ್ಬೇಕು. ಅದು ಪೂರಿನೇ ಹೇಳ್ಕೊಂಬಿಡ್ತಲ್ಲ ಸಾರಲ್ಲ, ಹಂಗಾಗಿ ಖಾರ ಶಾವಿಗೆದೆಲ್ಲ ಪೂರಿ ಹೇಳ್ಕೊಂಬಿಡ್ತದೆ ಸಾಂಬಾರು. ಇದು ಕೊಡ್ತಾರಲ್ವ ಸರಿ ನೋಡ್ತಾರೆ.
ಕಾಫಿ ತುಂಬಾ ಬಿಸಿ ಇದೆ, ಹಾಗೆ ಸ್ಟ್ರಾಂಗ್ ಆಗಿದೆ, ಹೇಳಿ ಆಗ್ತದೆ. ಬಿಸಿ ಇರ್ಬೇಕು ಮತ್ತೆ ಸ್ಟ್ರಾಂಗ್ ಕುಡಿಯೋ ರೀತಿ ಈ ತರ ಹಂಗೆ ಕಾದೆ ಎಲ್ಲಾದ್ರೂ ಅದೇನೇ ಹೇಳ್ತಾರಲ್ಲ, ಕಾದೆ ಹೇಳ್ತಾರಲ್ಲ ಹಂಗೆ. ಹೆಂಗೆ ಹೇಳ ನಂಗೆ ಗೊತ್ತಾಗ. ಐಸ್ ಕ್ರೀಮ್ ತಿನ್ಬೇಕಾದ್ರೆ ಬಸ್ಸಲ್ಲಿ ಬಿದ್ಬಿಡ್ತಲ್ಲ. ಒಂದು ಪ್ಯಾಂಟು ಗಲೀಜಾಗ್ಬಿಟ್ಟಿತ್ತಲ್ಲ, ಐಸ್ ಕ್ರೀಮ್ ತಿನ್ಬಿಟ್ಟಿದ್ದು ಬಸ್ಸಲ್ಲಿ ಒಂಚೂರು ಬಿದ್ದುಬಿಡ್ತು. ಎಷ್ಟೇ ಅದಕ್ಕಂತಾನೆ ಖರ್ಚಿಗೆ ತೊಗೊಂಬಂದಿದ್ದೀನಿ ಇವತ್ತು. ಅದಕ್ಕೆಂತಾನೆ ಖರ್ಚಿಗೆ ತೊಗೊಂಡು ಬಂದಿರೋದು ಇವತ್ತು. ಮಿಸ್ ಮಾಡಿದೆ, ಯಾಕಂದರೆ ವೈಟ್ ಪ್ಯಾಂಟ್ ಹಾಕಿದ್ದೀವಲ್ಲ ಈ ಕಲರು ನೋಡಿ. ಈ ಕಲರು ಒಂಥರ ಸ್ಕೈ ಬ್ಲೂ ಕಲರು ಪ್ಯಾಂಟು. ಅದಕ್ಕೆ ನಾನು ಸ್ವಲ್ಪ ಧೂಳು ಆಗಬಾರ್ದು ಅಂತೇಳ್ಬಿಟ್ಟು, ಚೆನ್ನಾಗಿ ಕಾಣಲ್ಲ, ಎದ್ದು ಕಾಣುತ್ತೆ ಅಂತೇಳ್ಬಿಟ್ಟು ಹಂಗೂ ಬೀಳ್ಸ್ಕೊಂಡು ಹಂಗೂ ಕೂಡ ತಿನ್ನುವಾಗ ಬಿದ್ದೇ ಬಿಡ್ತು. ಇರಲಿ, ಆಮೇಲೆ ಹೆಂಗೋ ವಾಶ್ ಮಾಡ್ಕೊಂಡು ಹೋಯ್ತು. ನೋಡಿ ನೀವೇ, ಫುಲ್ ಹೋಗಿದೆ, ಚೂರಿಲ್ಲ. ಇಲ್ಲಿ ಇಲ್ಲಿ ಫುಲ್ ಪ್ಯಾಂಟ್ ಸಕತ್ತ ಕಾಣ್ತಿದೆ. ಆಶ್ರಮದಂದು ಇಬ್ಬರದು ಅಲ್ಲ, ಅದೆಲ್ಲ ನಿಲ್ಲಿಸ್ಬಿಟ್ಟು ಇಬ್ಬರು ಔಟ್ಫಿಟ್ ಹಾಂ, ಅಲ್ಲಿ ಎಲ್ಲಾದರೂ ನೀಟಾಗಿ ನಿಮಗೆ ಔಟ್ಫಿಟ್ ತೋರಿಸ್ತೀವಿ ರೀ ಇಬ್ಬರದು ಔಟ್ಫಿಟ್ ಹೇಗಿದೆ ಅಂತ. ನೋಡಿ ಔಟ್ಫಿಟ್ ಇದೆ, ನೋಡಿ ಔಟ್ಫಿಟ್ ಹೀಗಿದೆ. ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ. ಇದೆಲ್ಲ ಎಷ್ಟಿದು? ಅದು 850. ಇಲ್ಲಿ ಏನು ಗೊತ್ತಾ, 12:15 1 ಗಂಟೆಗೆ ಅಂಗಡಿಗಳು ಓಪನ್ ಆಗ್ತವೆ. ಅಪ್ಪ ಭಗವಂತ, 12:15 1 ಗಂಟೆಗೆ ಓಪನ್ ಆದರೆ ಸ್ಯಾಟರ್ಡೆ ಅಲ್ವಾ, ಎವ್ರಿ ಟೈಮ್ ಅಷ್ಟೇ. ಯಾವ ಟೈಮಲ್ಲಿ ಬಂದು ನಾನು ಅಬ್ಸರ್ವ್ ಮಾಡಿದ್ದೀನಿ, 1 ಗಂಟೆವರೆಗೂ ಯಾವ ಓಪನ್ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಎಲಿಫೆಂಟು. ಹಲೋ, ಫಿಟ್ ಫ್ರೆಂಡ್ಸ್, ಔಟ್ಫಿಟ್ ನೋಡಿ ನಮ್ಮ ಕೂಕೋದು ನಂದು. ಚೆನ್ನಾಗಿ ಬಂತೇನೆ. ಇರಿ ಹಾಂ, ಕಾಣತ್ತಲ್ಲ. ಪ್ಯಾಂಟ್. ಓಕೆ ಫ್ರೆಂಡ್ಸ್, ಇವತ್ತು ನೋಡಿ ಬರೀ ಪಾನಿಪುರಿ ತಿಂದು ಓಡಾಡ್ತಾ ಇದ್ದೀವಿ. ಇನ್ನೂ ತಿನ್ನೋದಕ್ಕೆ ಏನು ಹೋಗಿಲ್ಲ. ಏನಂತಂದರೆ ಸ್ವಲ್ಪ ಏನೋ ಒಂದು ಎಲ್ಲಪ್ಪ ಅಂತಂದರೆ ಏನೋ ಒಂದು ಆಯುರ್ವೇದಿಕ್ ಅಂಗಡಿಗೆ ಹೋಗಬೇಕು ಅಂತ ಬಂದಿದ್ದೀನಿ. ಇಲ್ಲಿ ಆಯುರ್ವೇದಿಕ್ ಹತ್ರ ಏನೋ ಸ್ವಲ್ಪ ಐಟಮ್ಸ್ ತೊಗೋಬೇಕು ಅಂತೇಳಿ, ಏನೋ ಒಂದು ಪೌಡ್ರ್ ಮಾಡಬೇಕು ಅಂತೇಳಿ, ಹಂಗಾಗಿ ಆಯುರ್ವೇದಿಕ್ ಅಂಗಡಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಇಲ್ಲಿ ಬಟ್ಟೆಗಳು ಏನು ಚೆನ್ನಾಗಿ ಕಾಣ್ತಾವಲ್ಲ ಅವನ್ನೆಲ್ಲ ಕೂಡ ಹಂಗೆ ಚೆನ್ನಾಗಿ ಕ್ಲಿಪ್ಪಿಂಗ್. ಹಾಂ ಹೌದು, ಬಟ್ಟೆಗಳು ಏನೇನು ಚೆನ್ನಾಗಿ ಕಾಣುತ್ತಲ್ಲ ಹಂಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಬನ್ನಿ, ಆಯುರ್ವೇದಿಕ್ ಅಂಗಡಿ ಕರ್ಕೊಂಡು ಹೋಗ್ತೀನಿ. ಹಾಗೆ ಇಲ್ಲೊಂದು ಅಂಗಡಿ ಇದೆ, ನೋಡ್ಕೊಂಡು ಹೋಗುವ ಬಟ್ಟೆ ಹೇಗಿದೆ ಅಂತ ಅಷ್ಟೇ. ಎಷ್ಟು ಚೆನ್ನಾಗಿದೆ ಇದೆಲ್ಲ. ಕಾಟನ್ ಎಷ್ಟಿವು? ಸಕ್ಕತ್ತಾಗಿದೆ. ಹಾಂ, ಬಾ ಮೇಡಮ್ ಇರ್ತಾರೆ. ಹಾಂ, ಸೋಮವಾರ ಬೇಕಂದ್ರೆ ಒಂದ್ಸಲ ವಿಸಿಟ್ ಮಾಡಿ. ಅದು ಸ್ಯಾರಿನ ಹೆಂಗೆ, ಯಾವ ರೇಟ್ ಅದು ಸ್ಯಾರಿ? ಇದನ್ನು ಹೊರಗಡೆ ಹೋಗ್ಬೇಕು.
ಯಾಕೆ ಬೆಲ್ಟ್ ಬಿಚ್ಬಿಟ್ಟವಳೆ ಹಾಕೋಣ ಕಷ್ಟ ಅಂತೆ. ಅದಕ್ಕೆ ಒಳಗೆ ಹೋಗೋಕೆ ಪದೇ ಪದೇ ಸೊಪ್ಪು ಬೆಲ್ಟ್ ಬಿಚ್ಚವಳೆ, ಬೆಲ್ಟ್ ಚಪ್ಪಲಿ ಹಾಕೊಂಡು ಅದು ಆಗಾಗಲೇ ತೆಗಿಬೇಕು ಹಾಕಬೇಕು. ವಿಸಿಟಿಂಗ್ ಕಾರ್ಡ್ ಕೊಡ್ತು ನೋಡು. ಅದಕ್ಕೆ ಕೆಫೆ ಅಲ್ಲ ಅಲ್ಲಿ ಬಟ್ಟೆ ಅಂಗಡಿ. ಫ್ರೆಂಡ್ಸ್ ಇವಾಗ ಇಲ್ಲಿ ಏನೋ ಥರದಿದೆ, ನೋಡೋಣ ಏನಂತ ಟೇಸ್ಟ್ ಮಾಡೋಣ. ಹೋಗೋಣ ತಿನ್ಕೊಳ್ಳೋಣ. ಪಾನಿಪುರಿನ ಮಸಾಲೆ ಪುರಿನ ಏನಾದರೂ. ಜ್ಯೂಸು ಪಾನಿಪುರಿ ಮಸಾಲೆ ಪುರಿ ತಿನ್ನೋಣ. ಅಲ್ಲ ಮಸಾಲೆ ಪುರಿ ಬೇಡ, ಬೇರೆ ಏನಾದರೂ ಏನು ಸಿಗುತ್ತೆ ಬೇಡ. ಬರ್ಬೇಕು ಕೂತ್ಕೊಂಡು ಒಂದು ಪಿಜ್ಜಾ ಕೊಡಿ, ಯಾವುದಾದ್ರು ಯಾವ್ದು ಚೆನ್ನಾಗಿದೆ ಅದು ಕೊಡಿ. ಟ್ರೆಂಡಿಗೆ ಸೈಜ್ ಕೊಡಿ. ಚಿಕ್ಕದು ಸಣ್ಣದು ಸಣ್ಣ ಸೈಜ್ ಪಿಜ್ಜಾ. ಪಿಜ್ಜಾ ಬೇಡವಾ? ನೋಡಿ ಫ್ರೆಂಡ್ಸ್, ಅವರಿಗೆ ಪಿಜ್ಜಾ ಬೇಡವಾ? ಅದೇನೆ ಹಳ್ಳಿ ಮುಖ ಉಳಿಸೋ ಅಂತ ಹೇಳೋದು. ಅದೇ ಅಂದರೆ ಹಳ್ಳಿ ಬಗ್ಗೆ ಏನು ಮಾತಾಡ್ತೀಯ? ಅವೆಲ್ಲ ನೋಡಿ ಮಾಡಿದ್ದಾರೆ. ಕೋರ್ಮ ಸ್ಪೆಷಲ್ ನಮಗೆ ಚೆನ್ನಾಗಿರುತ್ತೆ, ರೆಗ್ಯುಲರ್ ಸೈಜು. ಹಾಂ ತಗೋತೀರಾ? ಯಾವುದು ಎಷ್ಟು? ಕೋರ್ಮ ಸ್ಪೆಷಲ್ ಅಂತ ಹಾಂ. ಅದು ರೆಗ್ಯುಲರ್ ಬಂದು GST ಇಂಟು 280. ಮಿನಿ ಪಿಜ್ಜಾ ಬೇಡ, ಒಂದು ನೀವು ಯಾವ ಬಜೆಟಲ್ಲಿ? 100-150 ಒಳಗಡೆ ಇರಲಿ. 100-150 ಅಂದರೆ ಬೇಸಿಕ್ ಪಿಜ್ಜಾ ಬರುತ್ತೆ, ಸ್ವೀಟ್ ಕಾರ್ನು ಇಲ್ಲ ಕ್ಯಾಪ್ಸಿಕಮ್ ಹಾಕಿ. ಆ ಥರ. ಅದಕ್ಕೆ ಚೀಸ್ ಹಾಕ್ತೀರಾ? ಚೀಸ್ ಹಾಕಲ್ಲ ಸರ್, ಅದಕ್ಕೆ ಚೀಸ್ ಡಿಪ್ ಬರುತ್ತೆ. ಹಾಂ, ಇಲ್ಲಿ ಡಿಪ್ ಮಾಡ್ಕೊಂತಿಲ್ಲ ಇಲ್ಲ, ಹೆಚ್ಚುಗಡೆ ಇಲ್ಲ, ಅದಕ್ಕೆ ಅದರೊಳಗೆ ಹಾಕ್ಬಿಟ್ಟಿರ್ತಾರೆ. ಎಷ್ಟದು? 104 ಸ್ವೀಟ್ ಕಾರ್ನ್ ತಗೊಳ್ಳಿ. ಹಾಂ, ಇಲ್ಲಿ ವೆಜ್ ಲೋಡೆಡ್ ತಗೋತೀರಾ? ಬೇಡ ಬೇಡ, ಇವಳು ತಿನ್ನೋದಿಲ್ಲ, ನನಗೆ ಆಗ್ತಾವಳೆ, ನಾನು ತಿನ್ನಲ್ಲ. ಅಲ್ಲ, ಅದು 167 ಆಗುತ್ತೆ. ಬೇಡ ಬೇಡ ಬೇಡ, ಸಾಕಷ್ಟು. ಎಲ್ಲಿ ಕೂತ್ಕೊಳ್ಳೋದು? ಇಲ್ಲಾದ್ರೆ ಬ್ರೈಟ್. ಹಾಂ, ತಿನ್ನರಿ. ವರ್ಕ್ ಅಪ್ಪ ತಾಡಿದ್ದಲ್ವಾ? ನೀನು ಅದನ್ನು ಚೇಂಜ್ ಮಾಡಿಸೋಣ ಬೇಡ ಅಂತ ಹೇಳಿದವಳೆ. ಮತ್ತೆ ತೋರಿಸ್ತಾರೆ. ಅಲ್ಲಿ 20 ಬಗ್ಗೆ ಎಲ್ಲಿಟ್ಟಿದೆಯಲ್ಲ, 20 ಬಗ್ಗೆ ಎಲ್ಲಿಟ್ಟಿದ್ದಾರೆ ತೋರಿಸ್ತಾರೆ. ಬುಕ್ ಅಂತ ತಗೊಬರ ಕೊಡೋಗ್ಬಿಟ್ಟು ಬೇಗ ಕ್ಯಾಶ್ ಮಾಡಿಬಿಟ್ಟೆ ನಾನು. ಬುಕ್ ಒಂದು ವೀಡಿಯೋ ಬರ್ತಾಯಿಲ್ಲ, ತಗೊಬರಕ್ಕೆ ತೋರಿಸ್ತೀನಿ. 20 ಬಗ್ಗೆ ನಿಂತು ಬಂದಳು. ಇದು ಅಲ್ಲೇ ಬರೋಣ, ಗಾಡಿ ಲೈಫಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು. ಮತ್ತೆ ಅದಕ್ಕೆ ನಾನು ಮನೆಗೆ ಊಟ ಸೇರ್ತಾ ಇರಲಿಲ್ಲ. ಇದೆಲ್ಲ ತಿಂದು ಬದುಕಿ ಅಂತ ಹೇಳಿ. ಚೆನ್ನಾಗಿತ್ತು. ಆಗಲೇ ಯಾರು ಒಂದು ಪೀಸ್ ತಿಂತೀನಿ ಅಂದರು. ನೀನೆ
ಒಂದು ಪೀಸ್ ತಿಂತೀನಿ ಅಂದ್ರೆ ಯಾರು? ನೀನೇ. ನಾನಲ್ಲ, ನೀನೇ. ನೀನು ಬರೀ ಅಂತ ನಾಟಕ ಆಡೋದೆ ನಮ್ಮ ಆಶಾ. ನನಗೆ ಗೊತ್ತು ನಮ್ಮ ಆಶಾ ಏನು ಎತ್ತ, ಅವಳು ಹೆಂಗೆ, ಅವಳು ಊಟ ಟೇಸ್ಟ್ ಏನು ಅಂತ ನನಗೆ ಗೊತ್ತು. ಇದಾಕ ಸಾಸು ಸಾಸು ಹಾಕೋದು. ನೀರು ಬೇಕಾ? ಕೊಡಬೇಕಾ? ಹೇಳೋರಿಗೆ ಕೋಲ್ಡ್ ವಾಟರ್ ಕೊಡಿ. ಪೇ ಮಾಡ್ತೀವಿ ಅದಕ್ಕೆ. ಫ್ರೆಂಡ್ಸ್, ನಮ್ಮ ಕೂಗು ತಿಂತ ಕೈನ ಹ್ಯಾಂಡ್ ವಾಶ್ ಮಾಡಿಲ್ಲ ಅಂತೇಳ್ಬಿಟ್ಟು ಅದು ಟಿಶ್ಯೂ ಪೇಪರ್ ತಗೊಂಡು ತಿಂತ ಪೇಪರ್ ಸಮೇತ ತಿಂತಾಳೆ. ಕಪ್ಪಿದ್ದೆ ನಾನು ಒಂದು ಸ್ವಲ್ಪ ಅಷ್ಟು ಚೆಂದ, ಸ್ವಲ್ಪ ಅಷ್ಟೇ ಟಿಶ್ಯೂ ಪೇಪರ್ ತಗೊಂಡು ಅದಕ್ಕೆ ಇಟ್ಕೊಂಡು ತಿಂತ ಪೇಪರ್ ಸಮೇತ ತಿಂತಾವಳೆ. ಇನ್ನೊಂದು ಆರ್ಡ್ರ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ನಾವಂತೂ ನೆನ್ನೆ ಊಟನೇ ಸೇರಿಲ್ಲ. ಯಾಕೆ ಗೊತ್ತು, ನಾವು ಊಟ ಸೇರಿಲ್ಲ. ಅನ್ನ ಸಾರು ಬರೀ ಅದೇ ಇದೆ ತಿಂದಿದ್ದು. ಈ ಪಿಜ್ಜಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಎಷ್ಟೊಂದು ರೇಟಲ್ಲಿ ತಿಂತೀನಪ್ಪ ನಾವು. ಎಷ್ಟು ಸಣ್ಣಾಗಿದೆ ಗೊತ್ತಾ? ಊಟ ಬಿಟ್ಟು ನಮಗೆ ಊಟನೇ ಸೇರ್ತಾಯಿಲ್ಲ ನನಗೆ. ಹಾಗೆ ಈಗ ಪಿಜ್ಜಾ ಇನ್ನೊಂದು ಆರ್ಡ್ರ್ ಮಾಡ್ತೀನಿ. ಇನ್ನೊಂದು ಅದು 165 ಅಂತೆ. ತುಂಬ ವೆರೈಟೀಸ್ ಇದೆ. ನೀವು ಇವಾಗ ಹೊಸದಲ್ಲಿ ಇವಾಗ ಏನು ಈ ಪಿಜ್ಜಾ ಥರ ಹೊಸದಾಗಿ ಏನದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಇದು ಯಾವುದೋ ಒಂದು ಇತ್ತು ಅದು ಅಲ್ಲಿಗೆಲ್ಲ ಮೇಲ್ಗಡೆ ಇದು ಸ್ಟಫ್ ಗಾರ್ಲಿಕ್ ಬ್ರೆಡ್ ಅಂತ. ಸ್ಟಫ್ ಗಾರ್ಲಿಕ್ ಬ್ರೆಡ್ ಇದೆ. ಮತ್ತು ನಾರ್ಮಲ್ ನಮ್ಮಲ್ಲಿ ಫೇಮಸ್ ಸುಪ್ರೀಮ್ ಗಾರ್ಲಿಕ್ ಬ್ರೆಡ್ಡು ಅದಿದೆ. ಸ್ಪೆಗೆಟಿ ಇದೆ, ಟ್ಯಾಕೋಸ್ ಇದೆ. ಅದೇ ಹೋಯ್ತದು. ಎಷ್ಟದಕ್ಕೆ? ಪಾಸ್ತಾ ಇರಬೇಕು. ಅದಲ್ಲ, ಅದೇ ಹೋಳಿಗೆ ಥರ ಮಡಿಸಿರ್ತೀರಲ್ಲ ಅದೇನೆ. ಇದು ಟ್ಯಾಕೋಸ್ ಅದು. ಎಷ್ಟು? ಸಿಂಗಲ್ ಪೀಸ್ 89, ಡಬಲ್ ಪೀಸು 149 ಪ್ಲಸ್ GST 89. ಫ್ರೆಂಡ್ಸ್, ಏನು ಗೊತ್ತಾ, ಹೋಗಿ ಇನ್ನೊಂದು 165 ಇನ್ನೊಂದು ಆರ್ಡ್ರ್ ಮಾಡಿದೆ. ನಮ್ಮದು ಊಟನೇ ಸೇರ್ತಾಯಿಲ್ಲ. ತುಂಬ ಸಣ್ಣ ಆಗ್ಬಿಟ್ಟು ತಲೆ ತಿರ್ತಾಯಿತ್ತು. ಅದಕ್ಕೆ ಇನ್ನೊಂದು ಆರ್ಡ್ರ್ ಮಾಡಿದೆ. ಊಟನೇ ಸೇರ್ತಾಯಿಲ್ಲ. ಅನ್ನ ಸಾರು ಏನು ಚಿಕನ್ ಸಾರು ಮಾಡಿದ್ರು, ಮೇಕೆ ಸಾರು ಮಾಡಿದ್ರು, ಮೇಕೆ ಮಟನ್ ಸಾರು ಮಾಡಿದ್ರು ನಮ್ಗೆ ಊಟ ಸೇರ್ತಾಯಿಲ್ಲ. ಅದಕ್ಕೋಸ್ಕರ ಮಾಡಿದ್ದಮ್ಮ ಮೇಕೆ ಮನೆಗೆ ಹೋದಾಗ ನಮ್ಮ ಅಣ್ಣರ ಮನೆ ಮಾಡಿದ್ರು. ಇವಳಿಗೆ ಕೊಟ್ಟೆ ಉಂಟು ಮಾಡ್ಕೊಂಡಿಲ್ಲ. ನಾನು ಒಂದು ಹೇಳ್ತೀನಿ ತಿಂದೆ. ಅದೇ ಬಟ್ಟಂಗೆ ಅದು ಇಷ್ಟ ಆಗಲ್ಲ ಅಂತ ಹೇಳಿದ್ದು. ಏನು ಮಟನ್ ಸಾರು ಇಷ್ಟ ಆಗಲ್ಲ, ಚಿಕನ್ ಸಾರು ಇಷ್ಟ ಆಗಲ್ಲ. ಏನು ಪಿಜ್ಜಾ ಆದರೆ ಗಂಟ್ಲಾಗಿಳಿತು. ಅದಕ್ಕೆ ಇವಾಗ ಮತ್ತೆ ಹೋಗಿ ಆರ್ಡ್ರ್ ಮಾಡಿದೆ. ಟೇಸ್ಟ್ ಇತ್ತು ಟೇಸ್ಟ್ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಮತ್ತೆ ಒಂದು ಇನ್ನೇನಾದ್ರು ತಿನ್ಬೋದು. ಅಯ್ಯೋ ಬರೀ ದುಡ್ಡು ಖರ್ಚಾಗುತ್ತೆ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ನಾವು ತಿಂದು ಚೆನ್ನಾಗಿರೋದು ಯಾವಾಗ. ಲಾಸ್ಟ್ ಟೈಮ್ ಒಂದ್ಸಲ ಪಿಜ್ಜಾ ತಿಂದಿತ್ತು. ಅಲ್ಲಿ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಇದು ಅದಕ್ಕೆ ಇದು ಚೆನ್ನಾಗಿರೋದಕ್ಕೆ ನೋಡಿ ತುಂಬ ಚಿಕ್ಕದು ಕೊಡಿ ನೀವು ತಿನ್ನೋದಿಲ್ಲ ಅಂತೇಳಿ ನಾನು ತುಂಬಾ ಸಣ್ಣದು ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿತ್ತು. ತಿಂದು ಇಬ್ಬರು ಎರಡು ಮತ್ತೆ ಒಂದು ಆರ್ಡ್ರ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗ ಬಂದದ್ದು ಇನ್ನೊಂದು ಯಾವುದೊಂದು 250 ಯಾವುದೋ ಒಂದಿದೆ. 290 ಅಲ್ಲ, 2 ಸಮಥಿಂಗ್ ಇದೆ, 200 ಸಮಥಿಂಗ್ ಇದೆ. ಅದನ್ನು ಟೇಸ್ಟ್ ಮಾಡುವ. ಮತ್ತು ಇನ್ನೊಂದಿದೆ ಒಂದು ಯಾವುದೋ ಒಂದು 100 ಒಂದು ಅಂದರೆ 89 ಒಂದಿದೆ. ಅದನ್ನು ಟೇಸ್ಟ್ ಮಾಡುವ ಅಂತ ಅಂದ್ಕೊಂಡು ಬರ್ತೀವಿ ನೆಕ್ಸ್ಟ್ ಬರುವಾಗ. ನಮ್ಮ ಊರಿಗೆಲ್ಲ ತಂದ್ಕೊಡೋರಿಲ್ವಲ್ಲ, ಇಲ್ಲಿಗೆ ಬಂದು ನಾವು ತಿನ್ಬೇಕು. ನಮ್ಮೂರಲ್ಲೂ ಸಿಗುತ್ತೆ. ಅದೇ ಅಲ್ಲ ಊರೊಳಗೆ 20 ರೂಪಾಯಿಗೆ 2 kg. ಮತ್ತೆ ಅದೇ ಆರ್ಡ್ರ್ ಮಾಡಿದ್ದಿಲ್ಲೇ ನಾನು. 165 ಅಲ್ವಾ ಇದು? ಅದೇ ಕೊಟ್ಟಿದ್ದಾರಲ್ಲ 165 ಅಂದಾಯ್ತು. 165 ಕೊಡ್ರಿ ಅಂದರೆ ಎಷ್ಟು ಪೇ ಮಾಡಿದೆ? ಎಷ್ಟು ಹೇಳಿದ್ರು? ಇದು ನೀರು ಬಿಲ್ ಸೇರಿ ಹೇಳಿದ್ರು 160 ಆಯಿತಾ? ಹಲೋ, ಒಂದು ನಿಮಿಷ ಬನ್ನಿ ಇಲ್ಲಿ. ಇದು 180 ನಾವು ಆರ್ಡ್ರ್ ಮಾಡೋದು ಇದಲ್ಲ. ಇದು ಹೇಳಿದ್ದು ಇದನ್ನು ಕೊಡ್ರಿ ಅಂದರೆ ಅವರು ಬೇರೆ ಕೊಟ್ಬಿಟ್ಟಿದ್ರು. ತಿನ್ನ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಅಷ್ಟೊಂದು ಇರಬೇಕಲ್ಲ ಹೋಟ್ಲಲ್ಲಿ. ಆಯಿತು. ಇವಾಗ ಬೇರೆದಿದು ಯಾವುದು ನೋಡಿ.
ವೆಜಿಟೇಬಲ್ಸ್ ಸಣ್ಣ ಅಂತ ಶೇರ್ ಮಾಡ್ತೀನಿ. ವೆಜಿಟೇಬಲ್ ಪಿಜ್ಜಾ ಅಂತ ನೋಡೋಣ. ಸಕ್ಕತ್ತಾಗಿದೆ ನೋಡಿ ಹೇಗಿದ್ದಾರೆ ನೋಡೋಣ. ಸಕ್ಕತ್ತಾಗಿದೆ ಹೇಗಿದ್ದು? ಪಿಜ್ಜಾ ತಿಂಬಪ್ಪ, ಪಿಜ್ಜಾ ತಿಂದು ಹೊಟ್ಟೆ ತುಂಬ ತಿಂದು ಪಿಜ್ಜಾ ನಾವಂತೂ ರುಚಿಯಾಗಿ ಅನಿಸ್ಬಿಡ್ತೀವಿ. ಎಲ್ಲ ಆಯ್ತದ ಇಲ್ಲಿ ಆಯುರ್ವೇದಿಕ್ ಅಂಗಡಿ ಎಲ್ಲೈತೋ ಏನು ಕಚ್ಚಿವೋ ನಾವಂತೂ ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಲ್ಲ. ಏನು ಸಿಗುತ್ತೋ ಅದು ತಿನ್ಕೊಂಡು ಪಿಜ್ಜಾ ಬರ್ಗರ್ ತಿನ್ನಲಿಲ್ಲ. ಸರಿ ಬಜೆಟ್ ಬೇಕಲ್ಲ, ಎಲ್ಲೋ ಬಜೆಟಲ್ಲೇ ನಮ್ಮದು ನಡೀತಾ ಇದೆ. ಪಿಜ್ಜಾ ತಿಂದಿದ್ದಾಯ್ತು. ಇವಾಗ ಎಂಥದ್ದು ಆಯುರ್ವೇದಿಕ್ ಅಂಗಡಿ ಹುಡುಗ. ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನ ಹಾಕ್ಬೋದಾ ಲಾಗಲ್ಲಿ ಇವ್ರ ಫಾಲೋವರ್ ಅಂತ ಏನೋ. ಥ್ಯಾಂಕ್ ಯು. ಓ ಮೈ ಗಾಡ್, ಅವ್ರು ನಮ್ಮ ಫಾಲೋ ಮಾಡ್ತಾರಂತೆ ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದ್ದಾರೆ ಅಂತಾರೆ. ಟೈಮು ಇಬ್ಬರು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಇಲ್ಲಿ ಆಯುರ್ವೇದಿಕ್ ಅಂಗಡಿ ಎಲ್ಲಿ ಬರುತ್ತೆ? ತುಂಬ ಜನ ಫಾಲೋವರ್ಸ್ ಸಿಗ್ತಾರೆ, ತುಂಬ ಜನ ನನ್ನ ವೀಡಿಯೋಸ್ ನೋಡೋರು ಸಿಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಾರೆ ಇಲ್ಲೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.